ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಯಾವುದ್ರ ಬಗ್ಗೆಪ್ಪ ಒಂದು ವಿಡಿಯೋ ಅಂತಂದ್ರೆ ಒಂದು ಡ್ರಿಪ್ ಇರಿಗೇಷನ್ ಬಗ್ಗೆ. ಅಂದರೆ ನಾನು ಮೊದಲಿಗೆ ಒಂದು ಇದು ಯಾವುದಪ್ಪ ಅಂತಂದರೆ ಈ ಸ್ಪ್ರಿಂಕ್ಲರ್ ಜೆಟ್ ಮತ್ತು ಡ್ರಿಪ್ಪರ್ ಎರಡೂ ಒಂದು ಹಾಕಿ ಕೆಲಸ ಮಾಡ್ತಾಯಿದ್ವಿ. ಅದು ಮೊದಲಿಗೆ ಏನಪ್ಪ ಅಂದ್ರೆ ಮೊದಲು ಒಂದು ಭಾಗ ಬಂದಿತ್ತು, ಯಾವುದು ವಿಂಗ್ಲರ್ದು ಜೆಟ್ಟನ್ನು ಅಳವಡಿಸೋದು ಒಂದು ಭಾಗ ಬಂದಿತ್ತು. ಆದ್ರೆ ಮತ್ತು ಈ ಡ್ರಿಪ್ಪರ್ ಹಾಕೋದು ಒಂದು ಭಾಗ ಬಂದಿಲ್ಲಾಗಿತ್ತು. ಇವಾಗ ಆ ಡ್ರಿಪ್ಪರ್ ಹಾಕೋದನ್ನು ಒಂದು ಭಾಗ ಈಗ ರೆಡಿ ಮಾಡ್ತಾಯಿದ್ದೀವಿ. ಮತ್ತು ಅದು ಯಾವ ಥರ ಡ್ರಿಪ್ಪರನ್ನು ಹಾಕ್ತಾರೆ ಮತ್ತು ಅದರಿಂದ ಹಾಕಿದ ಮೇಲೆ ಯಾವ ಥರ ಒಂದು ನೀರು ಬೀಳ್ತೈತಿ ಅನ್ನೋದು ಒಂದು ಸಂಪೂರ್ಣವಾದ ಒಂದು ವಿಡಿಯೋನ. ದಯವಿಟ್ಟು ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ಹಾಗೆ ನೋಡತ್ರಿ, ದಯವಿಟ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನಾ ಮಾಡುವಂಥ ವಿಡಿಯೋಗಳು ನಿಮ್ಗೊಂದು ಇಷ್ಟ ಆದರೆ ಒಂದು ಲೈಕ್ ಮತ್ತೊಂದು ಕಮೆಂಟ್ ಇರಲಿ ಅನ್ಕೊತಾ ಬರ್ರಿ. ಇವಾಗ ತಡ ಮಾಡೋದು ಬೇಡ, ಜಾಸ್ತಿ ಕೊರೆಯೋದೇನು ಬೇಡ. ಈಗ ಯಾವ ಥರ ನಾವು ಒಂದು ಮೊದಲಿಗೆ ಒಂದು ಪೈಪನ್ನೆಲ್ಲ ಹಾಕ್ಕೊಂಡು ಕಂಪ್ಲೀಟಾಗಿ ಒಂದು ನೋಡಿ ಸ್ನೇಹಿತರೆ, ಇವಾಗ ಏನಪ್ಪ ಅಂತಂದ್ರೆ ಒಂದು ಕಂಪ್ಲೀಟಾಗಿ ಒಂದು ಪೈಪ್ನೆಲ್ಲ ಹಾಕ್ಕೊಂಡು ಈ ಮಣ್ಣನ್ನು ಮುಚ್ಕೊಳ್ತಾ ಇದ್ದಾರೆ. ಅಂದರೆ ಬಿಸಿಲಿಗೆ ಪೈಪು ಸ್ವಲ್ಪ ಹೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆಲ್ರೆಡಿ ನಾವು ಯಾವ ಥರ ಕೆಲಸ ಮುಗಿಸಿದ್ದೀವ್ರ ಅದೇ ಥರ ಒಂದು ಕೆಲಸ ಮುಗಿಸಿದಾದ್ಮೇಲೆ ಅವ್ರು ಹಿಂದ್ಗಡೆಯಿಂದ ಮಣ್ಣನ್ನು ಹಾಕ್ಕೊಂಬಂದಿದ್ದಾರೆ. ಈಗ ಪೈಪೆಲ್ಲ ಕಾಣಿಸೋದಿಲ್ಲ ಸರಿಯಾಗಿ, ಹೀಗಾಗಿ ನೋಡಿರಿ ಈಗ ಒಂದು ಇನ್ನು ನಾವು ಇನ್ನೊಂದು ಕೆಲಸ ಮಾಡೋದು ಉಳ್ಕೊಂಡಿದ್ದೆಲ್ಲ ಆ ಪೈಪನ್ನು ಈಗ ಒಂದು ಕಾಣಿಸ್ತದೆ. ಇದು ಯಾವುದಕ್ಕಪ್ಪ ಒಂದು ವಾಲ್ ಅಂತೇಳಿ ಅಂದ್ಕೊಂಡ್ರೆ ನೋಡಿರಿ, ಇದೊಂದು ಸೆಂಟ್ರ್ ವಾಲ್. ಅಂದರೆ ಇದು ಮೇನ್ ಒಂದು ಸೆಂಟ್ರ್ ವಾಲಿಂದ ಈ ಸೆಂಟ್ರ್ ವಾಲಿಂದ ಈ ಭಾಗ ಒಂದು ಗಿಡಗಳಿಗೆ ಒಂದು ನೀರು ಮತ್ತು ಈ ಭಾಗ ಒಂದು ಗಿಡಗಳಿಗೆ ನೀರು. ಅಂದರೆ ಇದು ಒಂದು ಮೈಕ್ರೋಜೆಟ್ಟು ಮತ್ತು ಒಂದು ಡ್ರಿಪ್ ಎರಡೂ ಒಂದು ಸಿಸ್ಟಮ್ನ ಈ ಒಂದೇ ವಾಲಿಗೆ ಒಂದು ಅಳವಡಿಸ್ಕೊಂಡಾರ. ಅಂದರೆ ಇದೊಂದು ಡಿಫ್ರೆಂಟ್ ಆಗಿರುವಂಥ ಕೆಲಸನ ಅಂತ ಅನ್ಕೋಬೋದು. ಯಾಕಂತಂದರೆ ಈ ರೈತರು ಸಿಕ್ಕಾಬಿಟ್ಟು ಒಂದು ಸ್ವಲ್ಪ ಖರ್ಚು ಮಾಡಿದ್ದಾರೆ ತೋಟಕ್ಕೆಲ್ಲ. ಯಾಕಂದರೆ ಅವರು ಮುಂದೆ ಯಾವುದೂ ಒಂದು ಫ್ಯೂಚರ್ ಒಳಗೆ ನೀರಿಂದ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು ಈ ಥರ ಒಂದು ಮಾಡ್ಕೊಂಡಿದ್ದಾರೆ. ನೋಡಿರಿ ಈಗೇನಪ್ಪ ಅಂದರೆ ಇದೊಂದು ವಾಲು, ಇದು ಮೇನ್ ಲೈನ್. ಈ ಮೇನ್ ಲೈನಿಂದ ಇದೊಂದು ಪೈಪನ್ನು ಹಾಕ್ಕೊಂಡು ಈ ಕಡೆ ಭಾಗ ಒಂದು ಮೇನ್ ಲೈನ್ ಮತ್ತು ಈ ಕಡೆ ಭಾಗಕ್ಕೆ ಇದೊಂದು ಮೇನ್ ಲೈನ್ ಅನ್ನೋ ಒಂದು ಕಾರಣಕ್ಕೆ ಇದೊಂದು ವಾಲನ್ನು ಇಟ್ಟಿಸ್ಕೊಂಡಿದ್ದಾರೆ. ಮತ್ತು ಅದರಲ್ಲೇ ಏನಪ್ಪ ಅಂತಂದರೆ ಇದೊಂದು ಸಬ್ ಲೈನ್. ಈಗ ಮೊದಲೇ ತೋರಿಸ್ದಂಗೆ ನಾನು ಈ ಬದಿಗೆ ಒಂದು ಈ ಕಡೆ ಒಂದು ಭಾಗ ಮತ್ತು ಈ ಕಡೆ ಒಂದು ಭಾಗ, ಈ ಎರಡು ಭಾಗಕ್ಕೆ ಇದೊಂದು ವಾಲ್ ಮತ್ತು ಈ ಮೇನ್ ವಾಲನ್ನು ಹಾಕ್ಕೊಂಡಿದೆ. ಈ ಥರ ಒಂದು ಮೇನ್ ವಾಲನ್ನು ಹಾಕ್ಕೊಂಡು ಈ ಸಬ್ ಲೈನ್ ಈ ಥರ ಒಂದು ಕೆಲಸ ಮಾಡ್ತಾಯಿದ್ದೀನಿ. ಈಗ ನೋಡಿರಿ ಇದೆಲ್ಲ ಕಂಪ್ಲೀಟಾಗಿ ಒಂದು ಕೆಲಸ ಎಲ್ಲ ಮುಗಿದುಕೊಂಡು ಈಗ ಮಣ್ಣನ್ನು ಹಾಕ್ಕೊಳ್ತಾಯಿದೆ. ಹೀಗಾಗಿ ರೈತರು ನೋಡ್ರಿ, ಅವ್ರಿಗೆ ಯಾವುದೋ ಒಂದು ಮುಂದೆ ಯಾವುದೋ ಒಂದು ನೀರಿನ ಸಮಸ್ಯೆ ಆಗಬಾರ್ದು ಗಿಡಕ್ಕೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕೆಲಸನ ಮಾಡ್ತಾಯಿದ್ರು ನೋಡಿರಿ. ಕಂಪ್ಲೀಟಾಗಿ ಇದು ಲಾಸ್ಟ್ ಲೈನು, ಇದು ಕಾಣಿಸ್ತದೆ ಅಂತೀನಿ. ಇದೊಂದು ಲಾಸ್ಟ್ ಲೈನ್. ಈ ಕಡೆ ಹೋಗೋಕೆ ಇದು ಗಿಡಗಳು ಸ್ವಲ್ಪ ಕಡಿಮೆ ಬರ್ತವೆ ಅನ್ನೋ ಒಂದು ಕಾರಣಕ್ಕೆ ಒಂದೇ ಒಂದು ಲೈನ್ ಇಟ್ಕೊಂಡು ಇದನ್ನು ಕೆಲಸ ಮಾಡಿದ್ವಿ.
ನೋಡಿ ಸ್ನೇಹಿತರೆ, ಇವಾಗ ಕಂಪ್ಲೀಟಾಗಿ ಒಂದು ಲ್ಯಾಟ್ರಲ್ ಪೈಪ್ನೆಲ್ಲ ಎಳೆದು ಅದಕ್ಕೆ ಬೇಕಾಗಿರುವಂಥ ಏನೋ ಒಂದು ಟೆಕಪ್ ಟೀ ಅಂತ ಏನು ಹಾಕ್ಕೊಂತೀವಲ್ಲ ಆ ಥರ ಒಂದು ಟೀನೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಈ ನೋಡ್ರಿ ಕಾಣ್ಕೊಂತೀನಿ ಇದು ಪೂರ್ತಿ ಅದಕ್ಕೇನಪ್ಪ ಅಂತಂದ್ರೆ ಒಂದು ಡ್ರಿಪ್ಪರ್ನ ಹಾಕಬೇಕು ಮತ್ತು ಒಂದು ಎಂಡನ್ನ ಹಾಕೋಬೇಕು. ಹಾಕ್ಕೊಂಡು ಅದಾದಮೇಲೆ ಒಂದು ಅದನ್ನು ಚೆಕ್ ಮಾಡಿಕೊಂಡು ಈಗ ನೋಡ್ರಿ ಈಗ ಒಂದು ಎಂಡ್ ಅಂತಲ್ಲ ಎಂಡ್ ಅಂತ ಏನಂತಲ್ಲ ಆ ಥರ ಒಂದು ಕ್ಯಾಪನ್ನ ಹಾಕಿ ಈಗ ಮಾಡಿ ಏನಪ್ಪ ಅಂದ್ರೆ ಡ್ರಿಪ್ಪರ್ ಹಾಕ್ಕೊಳತ್ತೇವ್ರಿ. ಈಗ ಕಾಣಿಸುತ್ತೆ ಅನ್ಕೊತೀನಿ. ಒಂದು ಹಾಕೊಂಡಾದ್ಮೇಲೆ ಇದಕ್ಕೆ ಇದು ಏನಪ್ಪ ಅಂತಂದ್ರೆ ಒಂದು ಈಗ ಎಲ್ಲ ಜೋಡಿಸ್ ಪ್ಲಾಸ್ಟಿಕ್ ಒಂದು ಡ್ರಿಪ್ಪರ್ನ ಹಾಕ್ಕೊಳತ್ತೀವಿ. ಡ್ರಿಪ್ಪರ್ ಒಳಗೂ ಅದಾವ್ರಿ ಅಂತಂದ್ರೆ ಸುಮಾರು ಒಂದು 4-5 ಥರ ಡ್ರಿಪ್ಪರ್ ಅದಾವೆ. ಅದರೊಳಗೆ ನಿಮ್ಮ ರೈತರಿಗೆ ಅಥವಾ ಆಗಲಿ ನಿಮ್ಮ ಒಂದು ಅನುಕೂಲದಾಗ ಯಾವುದೋ ಒಂದು ನೀರು ಜಾಸ್ತಿ ಬೇಕು ಅಥವಾ ನೀರು ಕಡಿಮೆ ಬೇಕು ಅನ್ನೋ ರೈತರು ಏನಿರ್ತಾರಲ್ಲ ಆ ಥರ ಒಂದು ಡ್ರಿಪ್ಪರ್ನ ಹಾಕ್ಕೊಂಡ್ರೆ ಚಲೋ ರೀ. ನೋಡಿರಿ ನಾವು ಈ ಥರ ಒಂದು ಡ್ರಿಪ್ಪರ್ನ ಹಾಕ್ಕೊಂಡು ಒಂದು ಏನಿಬಿಡ್ತೇವೆ ಕಂಪ್ಲೀಟಾಗಿ ಒಂದು ಎಲ್ಲ ಕೆಲಸ ಆದಮೇಲೆ ಇವಾಗ ಒಂದು ನೀರು ಬಿಟ್ಟು ಚೆಕ್ ಮಾಡತ್ತೀವಿ. ಈಗ ನೋಡೋಣ ಯಾವ ಥರ ಒಂದು ನೀರು ಒಗಿತಾವೋ ಅಥವಾ ನೀರು ಬೀಳ್ತಾವು ಅಂಥೇಳಿ ಒಂದು ಚೆಕ್ ಮಾಡೋರಿಗೆ. ಈಗ ನೋಡಿರಿ ಮೊದಲಿಗೆ ಎಲ್ಲ ಕಂಪ್ಲೀಟ್ ಕೆಲಸ ಮುಗಿಸ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀವಿ ನೀರು. ಈ ಥರ ಒಂದು ನೋಡಿರಿ ನಾವು ಈ ಥರ ಒಂದು ಕಂಪ್ನಿ ಒಂದು ಡ್ರಿಪ್ಪರ್ನ ಯೂಸ್ ಮಾಡಿಕೊಂಡು ನಾವು ಹಾಕ್ಕೊಂಡಿವಿ. ಈಗ ಬೇರೆ ಬೇರೆ ರೈತರಿಗೆಲ್ಲ ಬೇರೆ ಬೇರೆ ಕಂಪ್ನಿಗಳು ಒಂದು ಡ್ರಿಪ್ಪರ್ನು ಸಿಗ್ತಾವೆ. ಆ ಡ್ರಿಪ್ಪರ್ನು ಯೂಸ್ ಮಾಡ್ಕೋಬೋದು. ಯಾಕಂದ್ರೆ ನಾವು ಇದೇ ಕಂಪ್ನಿದು ಡ್ರಿಪ್ಪರ್ನ ಹಾಕೋರಿ ಇದೇ ಕಂಪ್ನಿದು ಡ್ರಿಪ್ಪರ್ ಚಲೋ ಹೋಗಿದ್ದು ನೀರು ಚೆನ್ನಾಗಿ ಬೀಳ್ತಾವೆ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಅನುಕೂಲದ ತಕ್ಕಂಗೆ ನಿಮ್ಮ ಒಂದು ಡ್ರಿಪ್ಪರ್ನ ಹಾಕ್ಕೊಂಡ್ರೆ ಬೆಸ್ಟ್. ನಾವು ನಂತರ ಈ ಥರ ಒಂದು ಡ್ರಿಪ್ಪರ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ಚೆನ್ನಾಗಿರೋ ಡ್ರಿಪ್ಪರ್ನ ಹಾಕ್ಕೊಂಡು ನೋಡಿರಿ ಈ ಥರ ಒಂದು ನೀರು ಹೋಗಿತ್ತು ಅಂದ್ರೆ ನೀರು ವೇಸ್ಟೇಜ್ ಜಾಸ್ತಿ ನೀರು ವೇಸ್ಟ್ ಮಾಡೋದಿಲ್ಲ. ಈ ಥರ ಒಂದು ಚೆಂದ ನೀರು ಹೋಗಿತ್ತಾವೆ ಅಂದ್ರೆ ನಾವು ಎಂಥ ಸ್ವಲ್ಪ ಪ್ರೆಷರ್ ಇದ್ರೂ ಒಂದು ಲೆವೆಲ್ಲಾಗಿ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಒಂದು ಲೈನಿಂದ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಚೆನ್ನಾಗಿ ನೀರು ಹೋಗಿತ್ತಾವೆ ಅಂಥೇಳಿ ನೋಡಿರಿ. ಈಗೆಲ್ಲ ಪೂರ್ತಿ ಒಂದು ಮುಗೀತಿದೆ. ಈ ಪ್ಲಾಟ್ ಏನೈತಲ್ಲ ಪೂರ್ತಿ ಕಂಪ್ಲೀಟಾಗಿ ಮುಗಿಸ್ಕೊಂಡು ಮತ್ತೊಂದು ವಿಡಿಯೋದಲ್ಲಿ ಸಿಗೋದನ್ನು ಅನ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇದೇನಪ್ಪ ಅಂತಂದ್ರೆ ನಮ್ಮ ಕೆಲವೊಂದು ಸಬ್ಸ್ಕ್ರೈಬರ್ಗಳೆಲ್ಲ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ನಾಟಿ ಕೋಳಿ ಸಾಕಾಣಿಕೆ ಮಾಡೋ ಸಬ್ಸ್ಕ್ರೈಬರು ಇದ್ದಾರೆ ಮತ್ತು ಕೆಲವೊಂದಿಷ್ಟು ನಮ್ಮ ಡ್ರಿಪ್ ಇರಿಗೇಷನ್ ಬಗ್ಗೆನೂ ಇದ್ದಾರೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ನಾನು ಬರೀ ಡ್ರಿಪ್ ಇರಿಗೇಷನ್ದಷ್ಟೇ ಮಾಡ್ತೇನೆ ಮತ್ತು ನಾಟಿ ಕೋಳಿ ಇದೆಲ್ಲ ಮಾಡೋದಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಬೇಡ್ರಿ. ಮತ್ತು ಅದು ಒಂದು ವಿಡಿಯೋನ ಮಾಡ್ತೀನಿ ಅನ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್